ಮತ ಹಾಕಿ 1925ರಲ್ಲಿ ನಮ್ಮ ಹೆಗಡೆಯವರು ಅವರು ಸ್ಥಾಪನೆ ಮಾಡಿದ RSS ಸಂಘಟನೆ ಇವತ್ತು 100 ವರ್ಷ ತುಂಬಿದೆ. ಅದಕ್ಕೆ ನಾನು ಮುಳಬಾಗಲಲ್ಲಿ ಇವತ್ತು ಪಥಸಂಚಲನ ಸುಮಾರು ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಇವತ್ತು ಸುಮಾರು 6 ಕಿಲೋಮೀಟರ್ ಮೇಲ್ಗಡೆ ಇದೆ. ಮತ್ತೆ ಇವತ್ತು RSS ಹೆಂಗೆ ಬೆಳೆದಿದೆ ಅಂದ್ರೆ ಪ್ರತಿಯೊಂದು ದೇಶದಲ್ಲಿ RSS ಅಂದ್ರೆ ಇವತ್ತು ಮರ್ಯಾದೆ ಕೊಡ್ತಾರೆ. ಎಲ್ಲನ್ನ ಯಾವ್ದನ್ನ ವಿಕೋಪಕ್ಕೆ ಮತ್ತೆ ಯಾವ್ದನ್ನ ಚಂಡಮಾರುತ ಯಾವ್ದನ್ನ ಇದು ಮಾಡಿದ್ರೆ ಫಸ್ಟ್ ನಮ್ಮ RSS ಅವರು ಹೋಗ್ಬಿಟ್ಟು ಸೇವೆ ಮಾಡ್ತಾರೆ. ಇದು ನಮ್ಮ RSS ನಮಗೆ ಒಂದಿದು. ಆಮೇಲೆ ಈ ಮುಸ್ಲಿಂ RSS ಮಂಚ್, ರಾಷ್ಟ್ರೀಯ ಮಂಚು, ಅದ್ರಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ಇವತ್ತು ಸದಸ್ಯರಿದ್ದಾರೆ. ನಾಳೆ ಯಾವ್ದನ್ನ ನಮ್ಮ ಶತ್ರು ದೇಶಗಳು ಪಾಕಿಸ್ತಾನ ಆಗ್ಲಿ, ಬಾಂಗ್ಲಾದೇಶ ಆಗ್ಲಿ, ಇನ್ನೊಂದಾಗ್ಲಿ ಬೇರೆ ದೇಶ ಯಾವ್ದನ್ನ ನಮ್ಮ ಅಟ್ಯಾಕ್ ಮಾಡಿದ್ರೆ ಇವತ್ತೆಲ್ಲ ಮುಸಲ್ಮಾನರುಗಳ ಸೇರ್ಕೊಂಡು ನಮ್ಮ ರಾಷ್ಟ್ರೀಯ ಮುಸಲ್ಮಾನರು ಮಂಚ್ ಅವರು ಎಲ್ಲ ಇದಿರ್ತಾರೆ. ಈ RSS ಬಗ್ಗೆ ಒಬ್ಬೊಬ್ಬರು ಮುಸ್ಲಿಂ ಆಪೋಸಿಟ್, ಕ್ರಿಶ್ಚಿಯನ್ಸ್ ಆಪೋಸಿಟ್ ಅಂತ ಯಾವ್ದೇ ತರ ಇದಿಲ್ಲ. ಅದಕ್ಕೆ ಇವತ್ತು ನನಗೆ ಈ 100 ಇಯರ್ಸ್ ಫಂಕ್ಷನ್ ಅಲ್ಲಿ ನನಗೆ ಇವತ್ತು ನಾನು ಸೇರ್ಕೊಂಡಿದ್ದಕ್ಕೆ, ನಾನು ಸೇವೆ ಮಾಡಿದ್ದಕ್ಕೆ ನನಗೂ ತುಂಬಾ ಸಂತೋಷ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ. ಈ ದಿನ ನಾಗ್ಪುರದಲ್ಲಿ 1925ರಲ್ಲಿ ವಿಜಯದಶಮಿ ದಿನದಂದು ನಮ್ಮ ಹೆಡ್ಗೇವಾರ್ಜಿಯವರು ಸ್ಥಾಪನೆ ಮಾಡಿದಂತ ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ 100ರ ಸಂಭ್ರಮ. ಆ ಸಂಭ್ರಮದಲ್ಲಿ ಈ ಮುಳಬಾಗಿಲು ತಾಲೂಕಿನಲ್ಲಿ ನಾವು ಇವತ್ತೆಲ್ಲರೂ ಪಾಲ್ಗೊಂಡಿದ್ದೀವಿ. ತುಂಬಾ ಮನಸ್ಸು ತುಂಬಾ ಪುಳಕಿತಗೊಂಡಿದೆ, ತುಂಬಾ ಸಂತೋಷವಾಗ್ತಾ ಇದೆ. ಇದು RSS ಅಂದ್ರೆ ಕೆಲವ್ರ ಮನೋಭಾವನೆ ಏನಂತಂದ್ರೆ ಕೆಲವರಿಗೆ ವಿರುದ್ಧವಾಗಿ ನಿಂತಿದೆ. RSS ಯಾರಿಗೆ ವಿರುದ್ಧವಿಲ್ಲ, ಮಾನವ ಕುಲಕ್ಕೆ ಪರವಾಗಿರುವಂತದ್ದು RSS. ಏನು ಅಂದ್ರೆ ನಮ್ಮ ಒಂದು ಹಿಂದೂಸ್ತಾನದ ಪರವಾಗಿ ಯಾರ್ಯಾರು ಇದಾರೋ ಅವರೆಲ್ಲರಿಗೂ RSS ಒಳ್ಳೇದನ್ಸುತ್ತೆ. ಹಿಂದೂಸ್ತಾನದ ಭಾವನೆಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡೋರು ಏನೀಗ ವಿರುದ್ಧವಾಗಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಖಂಡ ಭಾರತವನ್ನು 3 ತುಂಡುಗಳಲ್ಲಿ ಮಾಡದಂತ ಆಗಿನ ಕಾಲದವ್ರನ್ನ RSS ವಿರೋಧಿಸಿತ್ತು. ಅಂತವ್ರಿಗೆ ಆ ಮನಸ್ಥಿತಿ ಇರೋವರಿಗೆ RSS ಕೆಟ್ಟದ್ದು ಅನ್ಸುತ್ತೆ ಅಷ್ಟೇ ಹೊರತು ಹಿಂದೂಸ್ತಾನವಾಗಿ ಪರವಾಗಿ ಎಲ್ಲರಿಗೂ RSS ಪ್ರಿಯವಾಗುತ್ತದೆ. ಆದ್ರಿಂದ ನಾವೆಲ್ಲರೂ RSS ಜೊತೆ ಕೈ ಜೋಡಿಸೋಣ. ಮುಂದೆ ಇನ್ನ ನೆಕ್ಸ್ಟ್ ಜನರೇಷನ್ ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದೀವಿ, ಅವರು ಸೇರ್ಬೇಕು ಅಂತ ನಮ್ಮ ಒಂದು ಎಲ್ಲರೂ ಜನರೇಷನ್ ಬೈ ಜನರೇಷನ್ ನಮ್ದೆಲ್ಲ ಜೆನ್ಎಕ್ಸ್ ಅಂತ ಇದೆ ನಮ್ನ. ಇವಾಗ ಜೆನ್ ಜಿ ಇವರು ಮೊನ್ನೆ ನಮ್ಮ ನೇಪಾಳದಲ್ಲಿ ಗಲಾಟೆ ಮಾಡಿದವರೆಲ್ಲ ಜೆನ್ ಜಿ. ಆ ಒಂದು ಜನರೇಷನ್ ಕೂಡ RSS ಜೊತೆ ಹೊಂದ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಅವ್ರ ಮಕ್ಕಳನ್ನು ಕಾರ್ಯ ಕೊಡೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಂಘ 1925ರಲ್ಲಿ ನಾಗ್ಪುರದಲ್ಲಿ, ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸಂಘ ಪ್ರಾರಂಭ ಆಯಿತು. ಬರೀ 6 ಜನ ಒಟ್ಟುಗೂಡಿ ಸಂಘ ಸ್ಥಾಪನೆ ಆಗಿದ್ದು. ಇವತ್ತು 6000 ದೇಶಗಳಲ್ಲಿ ಸಂಘ ಇದೆ. ಹೆಗ್ಡೆಯವರು ಸಂಘ ಪ್ರಾರಂಭ ಮಾಡಿದ್ದು ಏನಕ್ಕೆ ಅಂದ್ರೆ ನಮ್ಮ ಊರಿನ ಒಂದು ಕುಂದುಕೊರತೆಗಳನ್ನ ಫಸ್ಟ್ ಚರ್ಚಿಸಕ್ಕೆ ಒಂದು ಚರ್ಚೆ ಮಾಡೋದಕ್ಕೆ ಒಂದು ಇದು ಬೇಕಾಗಿತ್ತು. ಅದರಿಂದ ಒಂದು ಸಂಘ ಓಪನ್ ಮಾಡಿ ಒಂದು 6-7 ಜನ ಅಲ್ಲಿ ಪಕ್ಕದಲ್ಲಿರೋ ಮಕ್ಕಳು ಮರಿಗಳನ್ನ ಬೆಳಿಗ್ಗೆ ಫೀಲ್ಡ್ ಅಲ್ಲಿ ಕರ್ಕೊಂಡ್ಬಂದು ಆಟ ಆಡಿಸೋದು, ಅವರಿಗೆ ಧ್ಯಾನ ಹೇಳ್ಕೊಡೋದು, ವಚನಗಳು ಹೇಳ್ಕೊಡೋದು, ಆ ಮಟ್ಟದಲ್ಲಿ ಸಂಘ ಬೆಳೆಸ್ಕೊಂಡ್ ಬರ್ತಾ ಇತ್ತು. ಬರೀ ಸಂಘ ಸ್ಟಾರ್ಟ್ ಆಗಿದ್ದು ಬರೀ 6 ಜನದಿಂದ. 1925ರಲ್ಲಿ ಹೆಗ್ಡೆಯವರವರು ಪ್ರಾರಂಭ ಮಾಡಿದ್ದು. ಆಗಿಂದ ಸಂಘಟನೆ ಬೆಳೆದು ದೊಡ್ಡ ಶಾಖೆಗಳಾಗಿ ಬೆಳೆದಿದೆ. ಇವತ್ತು ವಿದೇಶಗಳಲ್ಲೂ ನಮ್ಮ ಸಂಘ ಇದೆ. ಈಗ ಸಂಘದಲ್ಲಿ ನಾವು ಫಸ್ಟ್ ಕಾರ್ಯಕ್ರಮ ಏನಂದ್ರು, ಬೆಳಗ್ಗೆ ಮಕ್ಕಳಿಗೆ ಆಟ ಪಾಠ ಹೇಳ್ಕೊಡೋದು, ವಚನಗಳು, ಭಗವದ್ಗೀತೆ ತತ್ವಗಳು, ಸಮಾಜದಲ್ಲಿ ಮನುಷ್ಯ ಹೆಂಗ್ ಬಾಳ್ಬೇಕು, ಹೆಂಗ್ ಬೆಳವಣಿಗೆ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತಾ, ಹಿರಿಯರು ಕಿರಿಯರು ಭಕ್ತಿ ಗೌರವ ಫಸ್ಟ್ ಸಬ್ಜೆಕ್ಟ್ ನಮ್ಮ ಸಂಘದಲ್ಲಿ. ಅದನ್ನು ಬೆಳೆಸ್ಕೊಂತ ಇವತ್ತು ಸಂಘ 600 ದೇಶಗಳಲ್ಲಿ ಪ್ರಗತಿಯಲ್ಲಿದೆ. ಪ್ರತಿ ವಿಜಯದಶಮಿ ದಿನ ದಸರಾದಲ್ಲಿ ವಿಜಯದಶಮಿ ಬರುತ್ತೆ. ಆ ದಿನ ಓಪನ್ ಆದ್ರಿಂದ ವಿಜಯದಶಮಿಗೆ ಈ ತರ ಪಥಸಂಚಲನ ಅಂತ ಎಲ್ಲಾ ಊರುಗಳಲ್ಲಿ ಮಾಡ್ತಾರೆ.
ನಮ್ಮ RSS ನ ಮುಖ್ಯ ಶಾಖೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ. ಈಗ ಎಲ್ಲಾ ಕಡೆ ಶಾಖೆಗಳು ಮಾಡ್ತೀವಿ, ಶಿಕ್ಷಣ ವರ್ಗಗಳು ಮಾಡ್ತೀವಿ, ಮಕ್ಕಳನ್ನೆಲ್ಲ ಕ್ಯಾಂಪ್ಗಳು ಮಾಡ್ತೀವಿ, ಎಲ್ಲ ಕೊಟ್ಟು ತರಬೇತಿ ಮಾಡ್ಕೊಂಡು ಬಂದು ಅವರಿಗೆ ಶಿಕ್ಷಣ ಕೊಟ್ಟು ದೇಶದಲ್ಲಿ ಒಳ್ಳೆ ನಾಗರಿಕನಾಗಿ ಬೆಳೆಸೋದಿಕ್ಕೆ RSS ಇದೆ. ವಿಜಯದಶಮಿ ಈ ದಿನಾನೇ ಯಾಕೆ ಮಾಡ್ತೀವಿ ಅಂದ್ರೆ, ಆಗಿನ ಮಹಾರಾಜರ ಕಾಲದಿಂದ ವಿಜಯದಶಮಿ ಅನ್ನೋದು ಮಹಾರಾಜರು ನಡ್ಸ್ಕೊಂಡ್ ಬರ್ತಾ ಇದ್ರು. ಆ ದಿನ ವಿಜಯದಶಮಿ ಅಂತ ಸ್ಥಾಪನೆ ಆದ್ರಿಂದ ವಿಜಯದಶಮಿ ದಿನ ನಾವು ಪಥಸಂಚಲನ ಅಂತ ಊರುಗಳಲ್ಲಿ ಮಾಡ್ತೀವಿ, ಎಲ್ಲಾ ಊರುಗಳಲ್ಲಿ. ಈ ಸಲ ವಿಜಯದಶಮಿ ಆಗ್ಲಿಲ್ಲ, ಆದ್ರಿಂದ ಸ್ವಲ್ಪ ವಿಳಂಬವಾಗಿ ಮಾಡಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಲ್ಲೆಲ್ಲ ಸೇರಿದಂತ ನಮ್ಮ RSS ಮಿತ್ರರಿಗೆಲ್ಲ ವಂದಿಸುತ್ತಾ ನನ್ನ ಮಾತು